ಇವತ್ತು ನಾವು ತೊರವಿಯ ಗ್ರಾಮದ ಸರಹದ್ದಿನಲ್ಲಿ ಬರುವಂಥ ಜಾನುವಾರುಗಳ ಒಂದು ಜಾತ್ರೆಯಲ್ಲಿ ಎಲ್ಲ ಎತ್ತುಗಳು ಹಸುಗಳು ಎಲ್ಲವೂ ಪ್ರದರ್ಶನ ಇದ್ದಾವೆ, ಮಾರಾಟಕ್ಕೆ ಬಂದಿದ್ದಾವೆ. ನೋಡಿ ಭಾಳ ಖುಷಿ ಆಯಿತು. ಈಗ APMC ಇಲಾಖೆ ಮತ್ತು ಪಶು ಇಲಾಖೆಯವರು ನೇತೃತ್ವದಲ್ಲಿ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಜಾನುವಾರುಗಳನ್ನು ಪ್ರಥಮ, ದ್ವಿತೀಯ, ತೃತೀಯ ಈ ಥರ ಆಯ್ಕೆಯನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ ಆಯ್ಕೆ ಮಾಡ್ತಿದ್ದಾರೆ, ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಅದೇ ಥರನಾಗಿ ನಾವು ಕೂಡ ಇಲ್ಲಿ ಬಂದೆಲ್ಲ ನೋಡಿ ಭಾಳ ಖುಷಿ ಆಯಿತು. ಈ ನಾಳೆ ನಡೆಯುವಂಥ ಬಹುಮಾನದ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸಮಸ್ತ ರೈತರಿಗೆ ಒಂದು ಪ್ರೋತ್ಸಾಹಕವಾಗಿ ಇಂಥ ಒಂದು ಸಾಂಪ್ರದಾಯಿಕ ಕೃಷಿ ಇವತ್ತು ಕಡಿಮೆ ಆಗ್ಲಿಕ್ಕತ್ತದ, ನಶಿಸಲಿಕ್ಕತ್ತದ. ಇದನ್ನು ಮತ್ತೆ ನಾವು ಪುನಶ್ಚೇತನಗೊಳಿಸಬೇಕು, ಇದನ್ನು ಅಭಿವೃದ್ಧಿಪಡಿಸಬೇಕು, ದೊಡ್ಡ ಮಟ್ಟದಲ್ಲಿ ರೈತರು ಮತ್ತೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಐತಿ. ಆ ಕಾರಣಕ್ಕೋಸ್ಕರ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ರೈತರಿಗೆ ಏನು ಪ್ರಶಸ್ತಿಗಳನ್ನು ವಿತರಣೆ ಸರ್ಕಾರ ಜಿಲ್ಲಾಡಳಿತ ಮಾಡ್ತದಲ್ಲ, ನಾವು ಕೂಡ ಅವರಿಗೆ ಪ್ರೋತ್ಸಾಹಕವಾಗಿ ಪ್ರಶಸ್ತಿ, ಅವರಿಗೆ ಸನ್ಮಾನ ಗೌರವವನ್ನು ನೀಡ್ತೀವಿ. ಅಂತ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಎಲ್ಲ ರೈತರು ಬರಬೇಕು, ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಉತ್ತರ ಕನ್ನಡದಲ್ಲಿ ಒಂದು ಸರ್ಕಲ್ ಮಾಡುವಂಥ ಒಂದು ನೆನಪಿಗಾಗಿ, ಯಾಕಂದರೆ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ಬಂದು ಅವು ಪ್ರಾಣ ಕಳ್ಕೊಂಡಿದ್ದಾವೆ ಅಂದ್ರೆ ಅವಕ್ಕೊಂದು ಸರಿಯಾದ ಸ್ಥಾನಮಾನ ಸಿಗಬೇಕು ಅನ್ನುವಂಥ ನಮ್ಮ ಬೇಡಿಕೆ ಐತಿ. ಮತ್ತು ಮುಂದೆ ಏನಪ್ಪ ಅಂದ್ರೆ ಈ ಇಲಾಖೆಗಳು, ಪಶು ಇಲಾಖೆ ಆಗಿರ್ಬೋದು, APMC ಅವರಾಗಿರ್ಬೋದು, ಇಂಥ ಜಾನುವಾರುಗಳು ರೈತರ ಇನ್ನು ಮುಂದೆ ಎಲ್ಲೇ ಆ ರೈತರ ಕೃಷಿ ಜಮೀನಲ್ಲಿ ಆಗಿರಲಿ, ಇಂಥ ಒಂದು ಜಾನುವಾರುಗಳ ಜಾತ್ರೆಯಲ್ಲಿ ಆಗಿರಲಿ, ಏನೇ ಒಂದು ಪ್ರಾಣ ಕಳ್ಕೊಂಡು ಅಂದ್ರೆ ಸರ್ಕಾರದಿಂದ ಇವಾಗ ಕೊಡ್ತಕ್ಕಂಥ ಪರಿಹಾರ 10 ರಿಂದ 15 ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಜಾನುವಾರು ಅದು ಪ್ರಾಣ ಕಳ್ಕೊತಂದ್ರೆ. ಆದ್ರೆ ನಮ್ಮ ಬೇಡಿಕೆ ಏನು, ಆ 10-15 ಸಾವಿರ ರೂಪಾಯಿ ಯಾವ ಕಾರಣಕ್ಕೂ ಎದಕ್ಕೂ ಆಗೋದಿಲ್ಲ. ರೈತ ಮತ್ತೆ ಅದ್ರ ಬದುಕು ಕಟ್ಕೋಬೇಕಮ್ಮ, ಕೃಷಿ ಅವಲಂಬನೆ ಆಗಿರ್ತಾನ. ಅದಕ್ಕೆ ಸರ್ಕಾರದಿಂದ 50 ಸಾವಿರ ರೂಪಾಯಿ ಕನಿಷ್ಠ ಅಂದ್ರೂ ನಿಗದಿಗೊಳಿಸಬೇಕು. ಇವೆಲ್ಲ ಪರಿಶೀಲನೆ ಆಗಬೇಕು. ಇವೆಲ್ಲ ಮುಂದೆ ಈ 10 ವರ್ಷ 20 ವರ್ಷದಿಂದನೂ ಅದೇ ದರವನ್ನು ನಿಗದಿ ಮಾಡ್ಕೊಂಡ್ಬಂದು ಪರಿಹಾರ ಕೊಡ್ತೀನಿ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಖರ್ಚು ವೆಚ್ಚ ಇದೆ. ನೀವು 10,000-15,000 ರೂಪಾಯಿ ಕೊಡೋದ್ರೊಳಗೆ ಆತ ರೈತ ಕಚೇರಿಗೆ ಅಲದಾಡ 5,000 ಹೋಗ್ತೈತಿ ಖರ್ಚು ವೆಚ್ಚ. ಆ JCB ಬಂದು ಮಣ್ಣು ಮಾಡೋಕೆ 3-4 ಸಾವಿರ ತಗೋತಾರೆ. ಮತ್ತು ಇವ್ರು 10-15 ಸಾವಿರ ರೂಪಾಯಿ ಕೊಟ್ಟು ಕೇಸಿದ್ರೆ ಇವ್ರು ಯಾವ ಪರಿಹಾರ ಸಾಂತ್ವನ ಕೊಡ್ತಾರ ರೈತನಿಗೆ? ಸರ್ಕಾರ ರೈತನಿಗೆ ಹೆಗಲಿ ಕೊಡೋದಾದ್ರೆ ಯಾರು ಈ ರೈತರ ಒಂದು ಪ್ರಾಣಿಗಳು ಏನೋ ಜಾನುವಾರು ಪ್ರಾಣ ಕಳ್ಕೊತಾವಲ್ಲ ಅವುಗಳಿಗೆ ಕನಿಷ್ಠ ನಮ್ಮ ಬೇಡಿಕೆ ಏನಂದ್ರೆ 50 ಸಾವಿರ ರೂಪಾಯಿ ನಿಗದಿಗೊಳಿಸ್ಬೇಕು ನಮ್ಮ ಬೇಡಿಕೆ ಇದೆ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು.